ಆಲ್ಮೋಸ್ಟ್ ಅಲ್ಲಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಇಟ್ಕೊಂಡಿದ್ದೀರಾ, ನಿಮಗೆ ಈ ಥರದೊಂದು ಮೇಲ್ ಬರುತ್ತೆ ಆಯಿತಾ. ಬಂದ ತಕ್ಷಣ ದಯವಿಟ್ಟು ನೀವು ಈ ಒಂದು ಕೆಲಸನ ನೀವು ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಏನು ಅಂತ ನಿಮಗೆ ವಿಡಿಯೋ ಪೂರ್ತಿ ನೋಡಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ. ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ತುಂಬ ಇಂಪಾರ್ಟೆಂಟ್ ವಿಷಯ ಗೈಸ್ ಇದು. ಇಲ್ಲ ಅಂತಂದರೆ ನಿಮ್ಮ ಯೂಟ್ಯೂಬ್ ಜರ್ನಿನೇ ಕೊನೆ ಆಗಿಬಿಡುತ್ತೆ ಆಯಿತಾ. ಎಲ್ಲನೂ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ, ಸೊ ನನಗೆ ಬರೋಬ್ಬರಿ 1.5 ವರ್ಷದಿಂದ ಆಯಿತಾ, 1.5 ಇಯರ್ಸ್ ಆಯಿತು ಅಂತ ಅಂದ್ಕೊಳ್ಳಿ. 1.5 ವರ್ಷದಿಂದ ಒಂದು ಮೇಲ್ ಬರ್ತಾಯಿದೆ ನನಗೆ. ಆ ಒಂದು ಮೇಲ್ನ ನಾನು ಫಸ್ಟು ತೋರಿಸ್ತೀನಿ, ಅದಾದಮೇಲೆ ನಾನು ಡಿಸ್ಕಸ್ ಮಾಡ್ತೀನಿ ಏನು ಬರ್ತಾಯಿದೆ ಏನು ಕತೆ ಅಂತ ಅಂದ್ಬಿಟ್ಟು. ಸೊ ನೋಡಿ, ಆ ಒಂದು ಮೇಲ್ ಬಂದು ಇದೇನೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಮೇಲ್ ಅದು. ಇದರಲ್ಲಿ ಏನಿದೆ ಅಂತ ಫಸ್ಟು ನಾನು ಓದ್ಬಿಡ್ತೀನಿ, ಅದಾದಮೇಲೆ ಮಿಕ್ಕಿದ್ದನ್ನು ನಾವು ಡಿಸ್ಕಸ್ ಮಾಡುವ. ನೋಡಿ, ಫಸ್ಟ್ ಆಫ್ ಆಲು ಸೊ ಇದರಲ್ಲಿ ಅವರು ನಮಗೆ ಹೇಳ್ತಾ ಇದ್ದಾರೆ, ಎ ಪ್ರೈವೇಟ್ ವಿಡಿಯೋ ವಾಸ್ ಶೇರ್ಡ್ ವಿತ್ ಯು ಅಂತ ಅಂದ್ಬಿಟ್ಟು ಕಳಿಸಿದ್ದಾರೆ. ಅಂದರೆ ಒಂದು ಸಪ್ರೇಟ್ ಒಂದು ಪ್ರೈವೇಟ್ ವಿಡಿಯೋ ನನಗೆ ಅಂತಲೇ ಒಂದು ವಿಡಿಯೋನ ಕಳಿಸಿದ್ದಾರೆ. ಯಾರು ಕಳಿಸಿದ್ದಾರೆ? ಕೆಳಗಡೆ ಕೊಟ್ಟಿದ್ದಾರೆ, ಯೂಟ್ಯೂಬ್. ಅದು ಈ ಮೆಸೇಜ್ ರಿಸೀವ್ ಆಗಿರೋದು ಯಾವತ್ತು? ಆಗಸ್ಟ್ 4ನೇ ತಾರೀಕು. ಈಗ ಮೊನ್ನೆ ರಿಸೀವ್ ಆಗಿರೋದು ಆಯಿತಾ. ಸೊ ಕೆಳಗಡೆ ಯೂಟ್ಯೂಬ್ ಅವ್ರದ್ದು ಲೋಗೋ ಇದೆ, ಯೂಟ್ಯೂಬಿಂದ ಬಂದೈತೆ. ಓಕೆ, ಇದೇ ಮೇಲೆ ನಿಮಗೂ ಬರುತ್ತೆ, ನಾನು ಹೇಳ್ತೀನಿ ಎಲ್ಲನೂ ಕೂಡ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಯೂಟ್ಯೂಬ್ ರೂಲ್ಸ್ ಆ್ಯಸ್ ಶೇರ್ಡ್ ಎ ಪ್ರೈವೇಟ್ ವಿಡಿಯೋ ವಿತ್ ಯು ಆನ್ ಯೂಟ್ಯೂಬ್ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ವಿಡಿಯೋನ ನಮಗೆ ಲಿಂಕ್ ಮಾಡಿ ಕಳಿಸಿದ್ದಾರೆ ಆಯಿತಾ. ಕೆಳಗಡೆ ಕೊಟ್ಟಿದ್ದಾರೆ, ನ್ಯೂ ಮಾನಿಟೈಸೇಷನ್ ರೂಲ್ಸ್ ಆನ್ ಯೂಟ್ಯೂಬ್ ಸಮ್ಮರ್ 2025 ಅಪ್ಡೇಟ್ ಬೈ ಯೂಟ್ಯೂಬ್ ರೂಲ್ಸ್ ಅಂತ ಅಂದ್ಬಿಟ್ಟು ಈ ಥರದೊಂದು ಮೇಲ್ನ ನಮಗೆ ಕಳಿಸಿದ್ದಾರೆ ಗೈಸ್ ಆಯಿತಾ. ಈ ಒಂದು ಮೇಲ್ನ ನೋಡಿದ ಮೇಲೆ ಸೊ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಯೂಟ್ಯೂಬಲ್ಲಿ ಏನೋ ಮಾನಿಟೈಸೇಷನ್ ಅಪ್ಡೇಟ್ ಬಂದಿದೆ, ಹಾಗಾಗಿ ನಮಗೆ ಈ ಥರದೊಂದು ಮೇಲ್ ಕಳಿಸಿದ್ದಾರೆ ಅಂತ. ಈ ಒಂದು ಮೇಲು ನನಗೆ ಮಾತ್ರ ಅಲ್ಲ, ನಿಮಗೂ ಕೂಡ ಬರುತ್ತೆ ಆಯಿತಾ. ಈಗ ಆಲ್ರೆಡಿ ಬಂದಿರ್ಬೋದು, ನಿಮಗೆ ಬಂದಿಲ್ಲ ಅಂದರೆ ಮುಂದೊಂದು ದಿನ ಬರುತ್ತೆ. ಬಂದಾಗ ಏನು ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಸೊ ನೆಕ್ಸ್ಟ್ ಇನ್ನೊಂದು ಸ್ಕ್ರೀನ್ಶಾಟ್ ತೋರಿಸ್ತೀನಿ ನಾನು ನಿಮಗೆ. ಯಾಕೆ ಅಂತಂದರೆ ಇದು ಒರಿಜಿನಲ್ಲ ಫೇಕ್ ಅಂತ ಗೊತ್ತಾಗಬೇಕಲ್ಲ ನಮಗೆ ಅಲ್ವಾ. ಹಾಗಾಗಿ ನೋಡಿ, ಈಗ ನಾನು ಇನ್ನೊಂದು ಸ್ಕ್ರೀನ್ಶಾಟ್ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾನು ಮೇಲ್ ಐ ಡಿನ ಚೆಕ್ ಮಾಡಿದಾಗ ನಮಗಿಲ್ಲಿ ಕನ್ಫರ್ಮೇಷನ್ ಸಿಗುತ್ತೆ, ಯೂಟ್ಯೂಬ್ ನೋ ರಿಪ್ಲೈ ಅಟ್ youtube.com ಅಂತ. ಸೊ ಇದು ಆಲ್ಮೋಸ್ಟ್ ಆಲ್ ಯೂಟ್ಯೂಬಿಂದನೇ ಬಂದಿದೆ ಅನ್ನೋದು ನಮ್ಗೆ ಕನ್ಫರ್ಮ್ ಆಗುತ್ತೆ. ಯಾಕೆಂತಂದರೆ ಯೂಟ್ಯೂಬ್ ಅವರು ನಮ್ಗೆ ಯಾವುದೇ ಒಂದು ಮೇಲ್ ಕಳಿಸಿದ್ರೆ ಅವರು ಇದೇ ಇಮೇಲ್ ಐ ಡಿಲಿ ಕಳಿಸೋದು ಆಯಿತಾ. ಸೊ ಈಗ ಬನ್ನಿ ನಾವು ಡಿಸ್ಕಸ್ ಮಾಡುವ, ಈಗ ನಾವು ಏನು ಮಾಡಬೇಕು ಅಂತ. ಸೊ ನೋಡಿ, ಅವ್ರು ಹೇಳವ್ರೆ, ಯೂಟ್ಯೂಬ್ ಮಾನಿಟೈಸೇಷನ್ ರೂಲ್ಸ್ ಹೊಸ್ದಾಗಿ ಬಂದಿದೆ, ನಾವು ನಿಮಗೆ ಶೇರ್ ಮಾಡಿದ್ದೀವಿ ಅಂತ ಅವರು ಕಳಿಸಿದ್ದಾರೆ ಮೇಲಲ್ಲಿ. ಆ್ಯಂಡ್ ನಿಮ್ಮನ್ನು ನಂಬಲಿ ಅಂತಲೇ ಅವರು ಯೂಟ್ಯೂಬ್ ಅವ್ರದ್ದು ಯಾವ ಇಮೇಲ್ ಐ ಡಿಯಿಂದ ಕಳಿಸ್ತಾರೋ ಅದೇ ಇಮೇಲ್ ಐ ಡಿಲಿ ಅವರು ನಿಮಗೆ ಮೇಲ್ ಮಾಡಿದ್ದಾರೆ ಆಯಿತಾ. ಸೊ ನೀವು ಆ ಒಂದು ಮೇಲಲ್ಲಿ ಒಂದು ವಿಡಿಯೋ ಲಿಂಕನ್ನು ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ನೀವೇನಾದರೂ ಕ್ಲಿಕ್ಕನ್ನು ಮಾಡಿಬಿಟ್ರೆ ನಿಮ್ಮ ಚಾನಲ್ ಕತೆ ಮುಗೀತು ಗೈಸ್. ಹೆಂಗೆ ಹೇಳ್ತೀಯ ಗುರು ನೀನು? ಯೂಟ್ಯೂಬ್ ಅವರೇ, ಅವ್ರ ಯೂಟ್ಯೂಬ್ ಲೋಗೋ ಇದೆ, ಯೂಟ್ಯೂಬ್ ಟೀಮ್ ಕಡೆಯಿಂದ ಬರುವಂಥ ಮೇಲ್ ಐ ಡಿಯಿಂದನೇ ಮೇಲ್ ಬಂದಿದೆ, ನೀನು ನೋಡಿದ್ರೆ ಚಾನಲ್ ಕತೆನೇ ಮುಗೀತು ಅಂತ ಹೇಳ್ತಾ ಇದೆಯಲ್ಲ ಅಂತ. ನೋಡಿ ಗೈಸ್, ನೀವು ನಂಬ್ತಿರೋ ಬಿಡ್ತಿರೋ, ಇದು ಈ ಒಂದು ಸ್ಕ್ಯಾಮ್ ಸ್ಟಾರ್ಟ್ ಆಗಿ 2 ಇಯರ್ಸ್ ಮೇಲಾಯಿತು ಆಯಿತಾ. ಇದೇ ಥರ ಎಲ್ಲ ಯೂಟ್ಯೂಬರ್ಸ್ಗೂ ಸೇಮ್ ಮೇಲು ಬರ್ತಾ 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 ಯೂಟ್ಯೂಬಲ್ಲಿ ಇದು ಎಷ್ಟು ಸ್ಪ್ರೆಡ್ ಆಗಿಬಿಟ್ಟಿದೆ ಅಂತಂದರೆ ತುಂಬ ಜನಕ್ಕೆ ಗೊತ್ತಿಲ್ಲದವ್ರು ತುಂಬ ಜನ ಕ್ಲಿಕ್ ಮಾಡಿ ಚಾನಲ್ಗಳಿಗೆ ಸಮಸ್ಯೆ ಮಾಡ್ಕೊಂಡಿದ್ದಾರೆ, ಚಾನಲ್ಗಳು ಹ್ಯಾಕ್ ಆಗಿದೆ ಆಯಿತಾ. ಇದನ್ನೆಲ್ಲ ಮಾಡ್ತಾ ಇರೋದು ಔಟ್ ಆಫ್ ಕಂಟ್ರಿ, ಹೊರಗಡೆ ಕೂತಿರೋರು ಇದನ್ನು ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ನೋಡಿದವ್ರು ರಿಯಲ್ ಅಂತ ಅನಿಸುತ್ತೆ. ಹಾಗಾಗಿ ಇದು ಯೂಟ್ಯೂಬ್ ಅವ್ರಿಗೂ ಕೂಡ ಗೊತ್ತಾಗಿ ಏನು ಮಾಡಿದ್ರು ಅಂತಂದರೆ, ಈ ಥರದೊಂದು ಮೇಲ್ ಬರ್ತಾಯಿದೆ, ದಯವಿಟ್ಟು ಹುಷಾರಾಗಿರಿ, ಇದು ನಾವು ಕಳಿಸ್ತಾ ಇಲ್ಲ ಅಂತಲೂ ಕೂಡ ಅಪ್ಡೇಟ್ನ ಕೊಟ್ಟರು. ಇದ್ರ ಬಗ್ಗೆ ನಾನು ವೀಡಿಯೋನೂ ಕೂಡ ಮಾಡಿದ್ದೀನಿ ಆಯಿತಾ. ವೀಡಿಯೋ ಮಾಡಿದರೂ ಕೂಡ ಇದು ಇನ್ನೂ ಕಂಟಿನ್ಯೂ ಆಗ್ತಾನೇ ಇದೆ, ಬರ್ತಾನೆ ಐತೆ ಮೆಸೇಜ್ಗಳು ಆಯಿತಾ. ಒಟ್ಟಾರೆ ನಿಮ್ಮ ಚಾನಲ್ನ ಅವರು ಹ್ಯಾಕ್ ಮಾಡಬೇಕು, ಅದಕ್ಕೋಸ್ಕರ ನಿಮ್ಗೆ ಕಳಿಸ್ತಾ ಇದ್ದಾರೆ, ಸ್ಟಾಪ್ ಮಾಡ್ತಾಯಿಲ್ಲ ಅವರು. ಸೊ ಹಾಗಾಗಿ ದಯವಿಟ್ಟು ನಿಮಗೇನಾದರೂ ಈ ಥರ ಫ್ಯೂಚರಲ್ಲಿ ಏನಾದರೂ ಬಂದರೆ ಅಥವಾ ಈಗ ಆಲ್ರೆಡಿ ಬಂದಿದ್ದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ ಗೈಸ್ ಆಯಿತಾ. ಇದು ನನ್ನ ಕಡೆಯಿಂದ ಸಜೆಷನ್ಸ್. ಸೊ ಈಗ ಕೆಲವರು ಇದನ್ನು ಸ್ವಲ್ಪ ಸ್ಟ್ರಾಂಗಾಗೂ ಕೂಡ ತಗೋಬೋದು. ಏನಾಗ್ಬಿಡುತ್ತೆ, ಕ್ಲಿಕ್ ಮಾಡಿದ್ರೆ ಏನಾಗ್ಬಿಡುತ್ತೆ ಅದು ಇದು ಅಂತ ಗೊತ್ತಿರೋ ಅಷ್ಟು ಹೇಳಿದ್ದೀನಿ ಗೈಸ್ ಆಯಿತಾ. ಕ್ಲಿಕ್ ಮಾಡಿ ನೋಡ್ತೀನಿ ಅದು ಇದು ಅಂತಂದವರು ಟ್ರೈ ಮಾಡಿ ಆಯಿತಾ. ನಾನು ಅದ್ರ ಮೇಲೆ ಏನು ಹೇಳೋಕ್ಕದ್ದು, ಇದು ಯಾರು ಹೇಳ್ತಾರೆ ಗೊತ್ತಾ, ನಮ್ಮನ್ನು ಇಷ್ಟಪಡಲ್ವಲ್ಲ ಅಂಥವ್ರ ಕಮೆಂಟ್ಗಳು ಹಿಂಗೆ ಬರ್ತವೆ
ಆಯಿತಾ. ಅಂಥವ್ರಿಗೂ ಹೇಳ್ಬೇಕಲ್ಲ, ಅವ್ರಿಗೂ ಉತ್ತರ ಕೊಡಬೇಕಲ್ಲ, ಅದಕ್ಕೆ ಕೊಡ್ತಾ ಇರೋದು. ಅಷ್ಟೊಂದು ತಾಕತ್ತಿದ್ರೆ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ, ಆಯಿತಾ. ಬಟ್ ನನ್ನನ್ನು ಇಷ್ಟಪಡೋರು, ನಮ್ಮ ಚಾನಲ್ನ ಫಾಲೋ ಮಾಡೋರು, ಒಂದು ಸೇಫಾಗಿರಬೇಕು ಅಂದವರು ದಯವಿಟ್ಟು ಕ್ಲಿಕ್ ಮಾಡಿಬಿಡಿ ಗೈಸ್, ಆಯಿತಾ. ಸೊ ನೀವು ಸೇಫಾಗಿರೋದು ನನಗೆ ಮುಖ್ಯ, ಆಯಿತಾ. ಯಾಕೆಂತಂದರೆ ನೆಕ್ಸ್ಟು ಇದನ್ನು ಸಮಸ್ಯೆ ಮಾಡಿಕೊಂಡು ಆಮೇಲೆ ನೀವು ಎಲ್ಪು ಇನ್ನೊಂದು ಮತ್ತೊಂದು ಅಂತ ಕೇಳಿದಾಗ ಯಾರೂ ಇದನ್ನು ಏನು ಮಾಡೋಕ್ಕೂ ಆಗಲ್ಲ, ಆಯಿತಾ. ಇಲ್ಲಿ ಏನು ಪ್ರಾಬ್ಲಮ್ಮೇ ಸಾಲ್ವ್ ಆಗೋಲ್ಲ. ನೀವು ಡೈರೆಕ್ಟಾಗಿ ಯೂಟ್ಯೂಬ್ ಟೀಮ್ನ ಕಾಂಟ್ಯಾಕ್ಟ್ ಮಾಡಬೇಕು, ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು, ಆಯಿತಾ. ಆ ಥರ ಪರಿಸ್ಥಿತಿ ಬಂದ್ಬಿಡುತ್ತೆ. ಆಮೇಲೆ ಈ ಪ್ರಾಬ್ಲಮ್ಗಳೇನು ಬೇಗ ಸಾಲ್ವ್ ಹೋಯ್ತವೆ ಅಂತನಾ, ಟೈಮ್ ತಗೋತದೆ. ಹಾಗಾಗಿ ಆ ಥರ ಸಿಚುವೇಶನ್ಸ್ಗಳಿಗೆ ಹೋಗೋದು ಬೇಡ. ಅದಕ್ಕಿಂತ ಮುಂಚಿತವಾಗಿ ನಾನು ವೀಡಿಯೋ ಮಾಡಿದ್ದೀನಿ, ಆಯಿತಾ. ಸೊ ಆದಷ್ಟು ಸೇಫಾಗಿರಿ. ಈ ಒಂದು ಮೇಲಲ್ಲಿ ಬಂದರೆ ಇದನ್ನು ನೆಗ್ಲೆಕ್ಟ್ ಮಾಡಿ ಕ್ಲಿಕ್ ಮಾಡೋಕೆ ಹೋಗ್ಬೇಡಿ. ನಿಮ್ಮ ಫ್ರೆಂಡ್ಸು ಯಾರಾದರೂ ಚಾನಲ್ ಇದ್ದರೆ ಅವ್ರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡೋರಿಗೆ ಏನೋ ಗೊತ್ತಾಗಿರುತ್ತೆ, ನೋಡ್ದವ್ರಿಗೆ ಪಾಪ ಗೊತ್ತಿರಲ್ಲ, ಅವರು ಕ್ಲಿಕ್ ಮಾಡಿಬಿಡ್ತಾರೆ, ಆಯಿತಾ. ಸೊ ಆದಷ್ಟು ಸೇಫಾಗಿರಿ. ಯಾಕೆಂತಂದರೆ ಕಷ್ಟಪಟ್ಟು ಒಂದು ಚಾನಲ್ ಕ್ರಿಯೇಟ್ ಮಾಡಿರ್ತೀರ, ಸೊ ಆ ಚಾನಲ್ನ ಅಷ್ಟು ಸುಲಭವಾಗಿ ಕಳ್ಕೊಳ್ಳೋಕೆ ಹೋಗಬೇಡಿ, ಆಯಿತಾ. ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮಾತು, ಆಯಿತಾ. ಸೊ ಆದಷ್ಟು ಸೇಫಾಗಿರಿ. ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.